ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಇವತ್ತಿನ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಇವತ್ತಿನ ದಿನ ಹೇಗೆಲ್ಲ ನಡೀತು ಅಂತ ಹೇಳಿ. ಈಗ ಟೈಮ್ ನೋಡ್ಬೋದು, 11 ಗಂಟೆ ಆಗಿದೆ. ಬೆಳಗ್ಗೆ ನಾಷ್ಟಾದು ಎಲ್ಲ ಮಾಡಿಕೊಂಡು ಇದೊಂದು ಬ್ಲೌಸ್ ಸ್ಟಿಚ್ ಮಾಡೀನಿ ನಾನು. ಆಮೇಲೆ ನನ್ನ ಆಫ್ಲೈನ್ ಕ್ಲಾಸ್ ಕೂಡ ನಾನು ಈಗ ಬಿಟ್ಟಿದ್ದೀನಿ, ಹೇಳಾಕತ್ತಿಲ್ಲ. ಅದು ಯಾಕೆ ಹೇಳಿಲ್ಲ ಅಂತ ಹೇಳಿ ನಿಮ್ಮ ರೀಸನ್ ಕೂಡ ಶೇರ್ ಮಾಡ್ತೀನಿ. ಇದು ಬ್ಲೌಸ್ ಪೈಪಿಂಗ್ ಅದನ್ನು ನೋಡಿರಿ. ಆಮೇಲೆ ಕಸ್ಟಮರ್ ಬಂದು ಇದನ್ನು ಬ್ಲೌಸ ವೇರ್ ಮಾಡಿ ನೋಡಿದಾಗ ಬ್ಲೌಸ್ ತುಂಬ ನೀಟಾಗಿ ಫಿನಿಶಿಂಗ್ ಆಗಿ ಕೂತಿತ್ತು. ಅವರಿಗೆ ಮೈ ಒಳಗೆ ಚೆಂದ ಕೂತಿತ್ತು ಬ್ಲೌಸ್, ಚಲೋ ಆಗ್ಯದ ಅಂತ ಹೇಳಿ ಮತ್ತೆ ಇನ್ನೊಮ್ಮೆ ಬಂದು ಬ್ಲೌಸ್ ಕೊಟ್ಟು ಹೋಗ್ತೀವ್ರಿ ಅಂತ ಹೇಳಿ ಹೋದರು. ಈಗ ಇದೊಂದು ಬ್ಲೌಸನ್ನು ನಾನು ಸ್ಟಿಚ್ ಮಾಡಬೇಕು. ಇವತ್ತು ಟೋಟಲಾಗಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ ಮತ್ತು ಏನೇನೆಲ್ಲ ಇವತ್ತು ಅಡುಗೆದೆಲ್ಲ ಮಾಡೀನಿ, ಹಾಗೆಲ್ಲ ಇವತ್ತು ದಿನ ಹೋಯಿತು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಫ್ರೆಂಡ್ಸ. ಆಮೇಲೆ ಹುಡುಗರು ಕೂಡ ಎಲ್ಲರೂ ಇದಕ್ಕೆ ಹೋಗಿದ್ರು, ದೊಡ್ಡವ ಕಾಲೇಜ್ಗೆ, ಆಮೇಲೆ ಸಣ್ಣ ಸ್ಕೂಲಿಗೆ ಅದು ಹೋಗಿದ್ರು. ಇಬ್ಬರು ಕೂಡ ಮನೆಯೊಳಗೆ ಯಾರೂ ಇದ್ದಿದ್ದಿಲ್ಲ, ನಾನು ಒಬ್ಬಳೇ ಇದ್ದಿದ್ದು. ಇದನ್ನೆಲ್ಲ ಈ ರೂಮನ್ನು ನಾನು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಅಡುಗೆ ಮನೆಯಲ್ಲಿ ಅರ್ಧ ಕೆಲಸ ಆಗೈತೆ. ಅಡುಗೆದು ದೇವ್ರ ಪೂಜೆ ಅಂತೂ ಜಲ್ದಿನೇ ಮಾಡಿದ್ವಿ. ಇನ್ನು ಮಧ್ಯಾಹ್ನದ ಚಪಾತಿ ಮಾಡಬೇಕು. ಒಂದು ಅರ್ಧ ಅಡುಗೆ ಮನೆ ಕೆಲಸ ಆಗೈತಿ. ಬೆಳಗ್ಗೆ ನಾಷ್ಟ ಮಾಡಿದ್ವಿ, ಅಂದರೆ 11 ಗಂಟೆ ಒಳಗೆ ನಾಷ್ಟ ಮಾಡಿದ್ವಿ. ಇನ್ನೂ ಸಜ್ಜಿ ರೊಟ್ಟಿ ಅದಾವೆ ಹಬ್ದಾಗ ಮಾಡಿದ್ದು. ಇನ್ನು ನೋಡಬೇಕು ಏನೇನೆಲ್ಲ ಆಗ್ತದಂಥೇಳಿ. ಇನ್ನೊಂದು ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಅಂದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ನೆಲ್ಲ ಎಲ್ಲ ಕಸ ಅಲ್ಲೇ ಬಿದ್ದಿತ್ತು, ಬಟ್ಟೆ ಚಿಂದಿ ಇದೆಲ್ಲ ನೋಡಿರಿ. ಸಾಯಂಕಾಲ ತನಕ ಇದೊಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ. ಮಧ್ಯಾಹ್ನದ್ದು ವಿಡಿಯೋ ನಾನು ಮಾಡ್ಕೋಬೇಕು ಅಂದ್ಕೊಂಡೆ, ಹಿಂಗಾಗಿ ಮಾಡೋದು ಆಗಲಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಮಧ್ಯಾಹ್ನ ಒಂದು ವಿಡಿಯೋ ಏನು ಮಾಡಲಿಲ್ಲ. ಸಂಜೆ ಆಗಿತ್ತು ಫ್ರೆಂಡ್ಸ್ ಈ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದಾಗ. ಸಂಜೆ 7 ಗಂಟೆ ಆಗಿತ್ತು ಫ್ರೆಂಡ್ಸ್. ಇದು ಮಧ್ಯಾಹ್ನದ್ದು ಅಡುಗೆದೇನು ನಾನು ಶೇರ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ಸ್ಟಿಚಿಂಗ್ ಅದು ಇದ್ದು. ಟೋಟಲಿ ಇವತ್ತು ನಾನು ಎಷ್ಟು ಬ್ಲೌಸ್ ಹೊಲಿದೆ ಎಲ್ಲನೂ ನಾನು ತೋರಿಸ್ತೇನೆ ನಿಮ್ಗೆ. ಆಮೇಲೆ ಲ್ಯಾಪ್ಟಾಪ್ ಅದೆಲ್ಲ ಅಲ್ಲೇ ಇಟ್ಟಿದ್ರು ಹುಡುಗರು, ನೀಟ್ ಮಾಡಿ ಇಡಾಕತ್ತೇನೆ. ಇದು ಟೇಬಲ್ ಮೇಲೆ ಇಡಬೇಕಾಗಿತ್ತು, ಅವ್ರು ಅಲ್ಲೇ ಕುಂದಿರ್ತಾರೆ, ನಾನು ಅಲ್ಲೇ ಇಟ್ಕೋತಾರೆ ಲ್ಯಾಪ್ಟಾಪ. ಸಂಜೆ ಅಡುಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ. ಇದು ಸಾಯಂಕಾಲದ ಅಡುಗೆ ಏನು ಅಂತಂದರೆ ಪಾಲಕ್ ಪನ್ನೀರ, ಚಪಾತಿ ಮತ್ತು ಜೀರಾ ರೈಸು. ಇದನ್ನೆಲ್ಲ ನಾನು ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ರೆ ವಿಡಿಯೋ ಮಾಡುವಂಥ ಐಡಿಯಾ ಇದ್ದಿದ್ದಿಲ್ಲ. ಅಂದರೆ ಸಾಯಂಕಾಲ ನಾನು ಇದೆಲ್ಲ ರೆಸಿಪಿ ಮಾಡ್ತೀನಿ, ವಿಡಿಯೋ ಮಾಡ್ಕೋಬೇಕು ಅನ್ನೋ ಐಡಿಯಾನೇ ಇದ್ದಿದ್ದಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದೆ. ನಮ್ಮ ಸಣ್ಣ ಹುಡುಗ ಮಮ್ಮಿ ವಿಡಿಯೋ ಮಾಡು, ಲಾಗ್ ಹಾಕ ಅಂಥೇಳಿ. ನಾನು ಆಯ್ತಪ್ಪ ನೀನೇ ವಿಡಿಯೋ ಮಾಡು ಅಂಥೇಳಿ ಅವನಿಗೆ ವಿಡಿಯೋ ಮಾಡಕ್ಕೆ ಹಚ್ಚೀನಿ ರೀ. ನಮ್ಮ ಕಾರ್ತಿಕ ವಿಡಿಯೋ ಮಾಡಾಕತ್ತಾನೆ. ಮತ್ತು ಇಷ್ಟು ದಿವಸ ನಾನು ಲಾಗ್ ಯಾಕೆ ಸ್ಟಾಪ್ ಮಾಡಿದ್ದೆ ಅಂಥೇಳಿ ಒಂದು ರೀಸನ್ ಅದ. ಆ ರೀಸನ್ ಕೂಡ ಹೇಳ್ತೀನಿ. ಅದು ತುಂಬ ನನ್ನ ಮನಸ್ಸಿಗೆ ನೋವಾಗ್ಯದ. ಯಾರು ಏನು ಅಂದಾರ ಅಂಥೇಳಿ ಎಲ್ಲನೂ ಏನು ಕಮೆಂಟ್ ಹಾಕಿದ್ರು, ನನ್ನ ಆತ್ಮೀಯರೇ ನನಗೆ ಏನಂದರು, ಎಲ್ಲನೂ ನಾನು ಲಾಗ್ ಮಾಡೋದಕ್ಕೆ ಅದೇ ಕಾರಣ ಅಂಥೇಳಿ ನಾನು ಹೇಳ್ತೀನಿ. ಏನು ಕಾರಣ ಅಂಥೇಳಿ ನಾನು ಹಂಚ್ಕೋತೀನಿ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಾಗ. ಇಲ್ಲಿ ನಾನು ಇದು ಮಾಡಬೇಕಂದ್ರೆ ವಿಡಿಯೋ ಮಾಡಬೇಕು ಅಂಥೇಳಿ ನಾನು ರೆಸಿಪಿ ರೆಡಿ ಮಾಡಿದ್ನಿ ಅಂತಂದರೆ ನೀಟಾಗಿ ಎಲ್ಲನೂ ನಿಮಗೆ ಹೇಳಿ ವಿಡಿಯೋ ಮಾಡ್ಕೋತಾ ಇದ್ದೆ. ನಾನು ಸುಮ್ಮನೆ ಮಾಡ್ತಾ ಇದ್ದೆ, ಹೀಗಾಗಿ ನನ್ನ ಮಗ ಬಂದು ವಿಡಿಯೋ ಮಾಡ್ಕೊಂಡ. ನಮ್ಗೆ ರೆಸಿಪಿ ನಾನು ಎಕ್ಸ್ಪ್ಲೇನ್ ಮಾಡೋದು ಆಗಲಿಲ್ಲ. ಈಗ ನಾನು ಪಾಲಕ್ ಅದೆಲ್ಲ ಕುದಿಸ್ಕೊಂಡು, ಅಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ನಾನು ಪಾಲಕ್ ಪನ್ನೀರ್ ಮಾಡಿದಾಗ ಯಾವ ರೀತಿ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಎಲ್ಲ ನೀಟಾಗಿ ಶೇರ್ ಮಾಡ್ಕೋತೇನೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಲಾಗ್ ಕೂಡ ನಾನು ಹಾಕಬೇಕು ಅಂದ್ಕೊಂಡೇನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಲೈಕು ಕಮೆಂಟ್ ಮಾಡೋದ್ರಿಂದ ನಮಗೆ ಹೆಚ್ಚು ಇಂಟ್ರೆಸ್ಟ್ ಅನ್ನೋದು ಬರ್ತದೆ. ನಮ್ಮ ಲಾಗು ಕೂಡ ನೋಡ್ತಾರೆ, ನಾವು ಕೂಡ ಮಾಡಬೇಕು ಇನ್ಮೇಲೆ ಅಂಥೇಳಿ, ಅಂದರೆ ಲಾಗ್ ಮಾಡಬೇಕು ಅಂಥೇಳಿ ನಮಗೂ ಇಂಟ್ರೆಸ್ಟ್ ಬರ್ತದೆ. ಹೀಗಾಗಿ ಅದೆಲ್ಲ ನಾನು ಹಿಂದಿನ ಲಾಗ್ಗಳೆಲ್ಲ ಚೆನ್ನಾಗಿ ಯೂಸ್ ಹೋಗಿದ್ದಾವೆ. ಅದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ಸ. ಮತ್ತು ಇನ್ನೊಂದೇನೆಂದ್ರೆ ಇನ್ನು ಮುಂದೆ ಇದೇ ಥರ ನಾನು ವಿಡಿಯೋಸ್ ಲಾಗ್ ಹಾಕೋತ ಹೋಗ್ತೀನಿ. ಮತ್ತು ನನ್ನ ವಿಡಿಯೋದಾಗ ಕಂಟೆಂಟ್ ಇಲ್ಲಾರಿ ಅಂತೂ ನಾನು ಮಾಡಲ್ಲ. ಅಡುಗೆದಾಯಿತು, ಹೊಲಿಗೆದಾಯಿತು, ಮನೆಯದು ಕ್ಲೀನಿಂಗ್ ಆಯಿತು, ಏನೇ ಒಂದು ನಾನು ವಿಡಿಯೋ ಮಾಡಿದ್ರು ಅದ್ರೊಳಗೆ ಕಂಟೆಂಟ್ ಇರ್ತದೆ. ಮತ್ತು ನನ್ನ ಇನ್ನೊಂದು ಚಾನಲ್ ಅಂಬಿಕಾ ಡಿ ಫ್ಯಾಷನ್ ಅಂಥೇಳಿ, ಅದ್ರೊಳಗೆ ಬರೀ ಟೇಲ್ರಿಂಗ್ ರಿಲೇಟೆಡ್ ವಿಡಿಯೋ ಇರ್ತಾವೆ. ಈ ಸದ್ಯಕ್ಕೆ ಅದು 25,000 ಸಬ್ಸ್ಕ್ರೈಬರ್ ಆಗ್ಲಕ್ಕೆ ಬಂದಾರ ಅದ್ರೊಳಗೆ. ಇದು ಈ ಸದ್ಯ ನಾನು ರನ್ ಮಾಡ್ತಾ, ಇದಕ್ಕೂ ಅಷ್ಟು ಆಗ್ತಿದ್ರು. ಬಟ್ ನಾನೊಂದು ರೀಸನ್ದಿಂದ ಇದು ವಿಡಿಯೋನ ಅಂದರೆ ಈ ಚಾನಲ್ದೊಳಗೆ ವಿಡಿಯೋ ಹಾಕೋದು ಸ್ಟಾಪ್ ಮಾಡಿದ್ದೆ. ಅದು ಏನು ರೀಸನ್ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಅಂತ ಹೇಳಿ ನಿಮ್ಗೆ. ಇದು ನೋಡಿರಿ, ಪಾಲಕ್ ಪನ್ನೀರಿದ್ದು ಈ ರೀತಿ ಗ್ರೇವಿನ ನಾವು ಫಸ್ಟಿಗೆ ಒಂದು 5 ನಿಮಿಷ ಕುದಿಸ್ಕೊಂಡು, ಪಾಲಕ್ ನಾವು ಫಸ್ಟಿಗೆ ತುಪ್ಪದಾಗ ಹುರ್ಕೋಬೇಕಾಗ್ತದೆ, ಇಲ್ಲ ಕುದಿಸ್ಕೊಂಡು ಮಾಡಿದ್ರೂ ಬರ್ತದೆ. ಆದರೆ ನಾವು ತುಪ್ಪದಾಗ ಹುರಿಯೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್.
ಆಮೇಲೆ ಇದು ನೋಡಿರಿ, ನಾನು ಇದು ಎಷ್ಟು ಪನ್ನೀರ್ ಅದ ಅಂತಂದ್ರೆ 200 ಗ್ರಾಮ್ ಅದ. ಯಾಕಂದ್ರೆ ಹುಡುಗರು ಬರೀ ಪನ್ನೀರ್ ಜಾಸ್ತಿ ಇಷ್ಟಪಡ್ತಾರೆ. ಮತ್ತು ನಾನು ಮೇಲೆ ಮಾಡೋದು ಜಾಸ್ತಿ ರೆಸಿಪಿ ಅಂದರೆ ಪನ್ನೀರು. ಇವೆಲ್ಲ ತುಪ್ಪದಾಗ ಹುರಿದಿದ್ರಿಂದ ಒಂದಕ್ಕೊಂದು ಅಂಟ್ಕೊಂಡಿದ್ದು ಎಲ್ಲನೂ ನಾನು ಸಪ್ರೇಟ್ ಮಾಡಿ ಈ ರೀತಿ ಇದ್ರೊಳಗೆ ಈ ಗ್ರೇವಿ ಒಳಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಇವತ್ತು ಇಡೀ ದಿನ ಎಷ್ಟು ಕೆಲಸ ಆಯಿತು ಅಂದ್ರೆ, ಇವತ್ತು ಅಡುಗೆ ಎಲ್ಲ ಡಬಲ್ ಆಯಿತು ಫ್ರೆಂಡ್ಸ್. ಯಾಕಂತಂದ್ರೆ ನನ್ನ ದೊಡ್ಡ ಮಗನ ಫ್ರೆಂಡ್ಸು ಜಾತ್ರೆಗೆ ಬೇರೆ ಊರ್ಲಿಂದ ಬಂದಿದ್ದರು. ಅವ್ರಿಗೂ ಕೂಡ ನಾನು ಅಂದ್ರೆ ಅವ್ರ ಹುಡುಗರು ಜಾತ್ರೆ ಒಳಗೆ ಹೋಗಿ ಬಂದು ಹಸದು ಬಂದಿದ್ರು. ಅವರೆಲ್ಲ ಅಡ್ಡಾಡಿ ಹೊಟ್ಟೆ ಹಸ್ತಿತ್ತು ಅವರಿಗೆ. ಅವ್ರಿಗೂ ಕೂಡ ನಾನು ಚಪಾತಿ ಮತ್ತು ಅಂದ್ರೆ ಫಸ್ಟಿಗೆ ನನಗಿದು ಮಾಡುವಂಥ ಐಡಿಯಾ ಇದ್ದಿದ್ದಿಲ್ಲ. ಅವ್ರಿಗೆ ಚಪಾತಿ, ಪಲ್ಯ, ಹಿಂಡಿ, ಮೊಸರು, ಅನ್ನ, ಸಾರು, ಮಜ್ಜಿಗೆ ಸಾರು ಅದೆಲ್ಲ ಅವ್ರಿಗೆ ಊಟಕ್ಕೆ ಮಾಡಿಕೊಟ್ಟೆ. ಅವ್ರು ಊಟ ಮಾಡಿ ಹೋದ್ರು. ಹುಡುಗರು ಚಪಾತಿ ಒಂದು 10-12 ಅಷ್ಟೇ ಮಾಡಿದ್ದೆ ನಾನು. ಅಂದ್ರೆ ಬರೋ ಐಡಿಯಾ, ಆ ಹುಡುಗರು ಬರೋ ಐಡಿಯಾ ಇದ್ದಿದ್ದಿಲ್ಲ ನನಗೆ. ಅವ್ರ ಅಮ್ಮಲ್ಗೆ ಕರ್ಕೊಂಬಂದ ನಮ್ಮ ಹುಡುಗ. ಹಿಂಗಾಗಿ ಆಗಿಂದಾಗನ ಅಡುಗೆ ಮಾಡೋಣ. ಅವಷ್ಟು ಹುಡುಗರು ಏನದ ಊಟ ಮಾಡಿ ಹೋಗಿಂದ ಮತ್ತು ನಮ್ಮ ಚಪಾತಿ ಸಾಲಿಲ್ಲ, ಅಂದ್ರೆ ಕಮ್ಮಿ ಅದು ಒಂದು 10-12 ಅಷ್ಟೇ ಮಾಡಿದ್ದೆ. ಅವಷ್ಟು ಊಟ ಮಾಡಿ ಹೋದರು ಹುಡುಗರು. ಮತ್ತು ನಾನು ಹೊಳ್ಳೆ ನಮಗೋಸ್ಕರ ಅಂಥೇಳಿ ಮತ್ತೆ ಚಪಾತಿ ಹಿಟ್ಟನ್ನ ಅದಿಟ್ಟು ಪಾಲಕ್ ಪನ್ನೀರ್ ಮಾಡಿ ಜೀರಾ ರೈಸ್ ಮಾಡಿದೆ ಫ್ರೆಂಡ್ಸ್. ಇವತ್ತೆಲ್ಲ ಡಬಲ್ ಕೆಲಸ ಆಯಿತು. ಇರಲಿ, ಯಾಕಂದ್ರೆ ಜಾತ್ರೆಗಂತೆ ಬಂದಿದ್ದರು ನಮ್ಮ ದೊಡ್ಡ ಮಗನ ದೋಸ್ತರು. ಜಾತ್ರೆ ಮಾಡಿ ಊಟ ಮಾಡಿಕೊಂಡು ಹೋದ್ರು. ಅವ್ರು ತಮ್ಮ ಊರಿಗೆ ತಾವು ಹೋದರು ಹುಡುಗರು. ಅದಾಗಿಂದ ಮತ್ತೆ ಹೊಳ್ಳೆ ನಾನು ನಮ್ಮ ಸಂಬಂಧತೆ ಮತ್ತೆ ಅಡುಗೆ ಮಾಡಾಕತ್ತೆ. ಹೀಗಾಗಿ ಇವತ್ತು ಡಬಲ್ ಕೆಲಸ ಆಗಿ ಸ್ಟಿಚಿಂಗ್ ಕೂಡ ಕಡಿಮೆ ಆಯಿತು. ಇವತ್ತು ಟೋಟಲಿ ಬ್ಲೌಸ್ ನಾನು 3 ಬ್ಲೌಸು ಹೊಲಿದಿದ್ದೆ. ಫಸ್ಟಿಗೆ ತೋರಿಸಿಲ್ಲ ಅದೊಂದು ಬ್ಲೌಸು, ಆಮೇಲೆ ಪಿಂಕ್ ಕಲರ್ ಬ್ಲೌಸು, ಆಮೇಲೆ ಇನ್ನೊಂದು ಗ್ರೀನ್ ಕಲರ್. ಆ ಗ್ರೀನ್ ಕಲರ್ ಬ್ಲೌಸ್ ನಂಗೆ ವಿಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ. ಟೋಟಲಿ 3 ಬ್ಲೌಸ್ ಹೊಲಿದೆ ನಾನು. ಒಂದು ಬ್ಲೌಸಿಗೆ ನಾನು 350 ರೂಪಾಯಿ ತೊಗೊಂಡ್ರೆ ನಂದು ಟೋಟಲಿ ಇನ್ಕಮ್ಮು 1050 ರೂಪಾಯಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮನೆಯ ಎಲ್ಲ ಕೆಲಸ ಮಾಡಿಕೊಂಡು ಒಂದು ದಿನಕ್ಕೆ 1050 ರೂಪಾಯಿ ಆಯಿತು ಇವತ್ತಿನ ಇನ್ಕಮ್ಮು. ಎಲ್ಲ ಕೆಲಸ ಮಾಡಿಕೊಂಡು ಇಷ್ಟ ಆಯಿತು. ಮತ್ತು ನಾನು ರಾತ್ರಿ ಒಂದು 10-12 ಚಪಾತಿ ಮಾಡಿಕೊಂಡು ಎಲ್ಲರೂ ಊಟ ಮಾಡಿ ಮಲ್ಕೋಬೇಕಾದ್ರೆ 10-11 ಗಂಟೆ ಆಯಿತು ಫ್ರೆಂಡ್ಸ್. ಆಮೇಲೆ ಮರುದಿವ್ಸ ಮತ್ತು ನಾನು ಬ್ಲೌಸ್ ಸ್ಟಿಚ್ ಮಾಡೋಕೆ ಕೂಡಬೇಕು. ಯಾಕಂದ್ರೆ ಡೈಲಿ ನಾನು ಆನ್ಲೈನ್ ಕ್ಲಾಸಸ್ಗಳು ಮಾಡೋದ್ರಿಂದ, ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಿಂದ, ವಿಡಿಯೋಸ್ಗಳು ಈ ರೀತಿ ನಾನು ಯೂಟ್ಯೂಬ್ ವಿಡಿಯೋಸ್ಗಳು ಹಾಕೋದ್ರಿಂದ ಟೈಮು ಸಾಕಾಗಂಗಿಲ್ಲ. ಎಲ್ಲನೂ ಕೆಲಸ ಒಬ್ಬಳೇ ಮಾಡ್ಕೋಬೇಕು, ನಾನು ಹೈರಾಣ ಆಗ್ತದೆ. ಅದಕ್ಕೆ ನಾನು ಪ್ರತಿದಿನದ್ದು ಡೈಲಿ ಲಾಗ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಾತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಒಂದು ರಿಕ್ವೆಸ್ಟು. ಆಮೇಲೆ ಒಂದಿಷ್ಟು ನಿಮ್ಮ ಜೊತೆ ನಾನು ಈ ಚಾನಲ್ದೊಳಗೆ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ದೊಳಗೆ ಲಾಗ್ ಯಾಕೆ ನಿಂದ್ರಿಸಿದ್ದೆ ಇಷ್ಟು ದಿವಸ, ಮತ್ತು ಇನ್ನೊಂದು ಏನಂದ್ರೆ ಆಫ್ಲೈನ್ ಕ್ಲಾಸ್ಗಳು ಯಾಕೆ ಸ್ಟಾಪ್ ಮಾಡೀನಿ ಎಲ್ಲನೂ ಕೂಡ ರೀಸನ್ ಹೇಳ್ತೀನಿ ನಾನು. ಈಗ ನೋಡಿರಿ, ಇಷ್ಟು ಚಪಾತಿನ ನಾನು ಮಾಡಿದೆ. ಈಗ ಇದಾದ ನಂತರ ಊಟಕ್ಕೆ ತಾಟ್ ಹಚ್ಚಾತೀನಿ ನನ್ನ ಮಗನಿಗೆ. ಅಷ್ಟರು ಕೂಡ ಊಟ ಮಾಡಬೇಕು. ಬಟ್ ಅವನಿಗೆ ಫಸ್ಟ್ ಹಚ್ಚಿಕೊಟ್ಟು ಟೇಸ್ಟ್ ಕೇಳ್ತೀನಿ ಹೆಂಗಾಗ್ಯದ ಅಂಥೇಳಿ. ತುಂಬ ಚೆನ್ನಾಗಿ ಆಗ್ತದೆ ಫ್ರೆಂಡ್ಸ್. ಇದು ಹೋಟೆಲ್ದಾಗ ತಂದು ತಿನ್ನೋಕ್ಕಿಂತ ಈ ರೀತಿ ಮನೆಯೊಳಗೆ ಮಾಡಿದರೆ ಬೆಟರ್. ಈ ರೀತಿ ಈರುಳ್ಳಿ, ಲಿಂಬೆಹಣ್ಣು ಇದೆಲ್ಲ ಇದ್ರೇ ಇನ್ನೊಂದು ಸ್ವಲ್ಪ ಜಾಸ್ತಿ ಟೇಸ್ಟ್ ಅನ್ನೋದು ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ, ಇದೇ ರೀತಿ ನಾನು ಡೈಲಿ ಲಾಗನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ನಿಮ್ಮ ಜೊತೆ. ಈಗ ನನ್ನ ಸಣ್ಣ ಮಗ ಟೇಸ್ಟ್ ಮಾಡತ್ತಾನೆ, ಹೆಂಗದಂತ ಕೇಳೋಣ್ರಿ ಅವನಿಗೆ. ಓಕೆ ಫ್ರೆಂಡ್ಸ, ಸೂಪರ್ ಆಗ್ಯದ ಅಂತ ಹೇಳೋಣ. ಓಕೆ ಫ್ರೆಂಡ್ಸ, ಇಡೀ ದಿನ ಎಷ್ಟೆಲ್ಲ ಕೆಲಸ ಆಯಿತು ನೋಡಿದಿರಿ. ಇವಾಗ ಊಟ ಮಾಡಿ ಬರ್ಷನ್ ಕಟ್ಟಿ ಬರ್ಷನ್ನ ಎಲ್ಲ ತೊಳೆದು ಆಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೋಬೇಕು. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.